ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೂಂಬೆ ಅಂದರೆ ಬಾಳೆಗೊನೆಯಲ್ಲಿ ಹೂವಿರ್ತದಲ್ವ, ಆ ಹೂವನ್ನು ಉಪಯೋಗಿಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಈ ಪೂಂಬೆಯನ್ನು ಚಂದ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಬಾಳೆಗೊನೆಯಲ್ಲಿ ಲಾಸ್ಟಲ್ಲಿ ಹೂ ಇರುತ್ತೆ, ನೀವು ನೋಡಿರ್ಬೋದು. ಈ ಹೂವನ್ನು ಬಾಳೆಗೊನೆ ಕಟ್ ಮಾಡ್ಕೊಂಡಿದ್ದೇನೆ. ಈ ಹೂವನ್ನು ಚಂದ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಒಳಗೆ ಹೂವಿನ ಎಸಳುಗಳಿರ್ತದೆ, ಅದನ್ನೆಲ್ಲ ಬೇಡ. ಪಲ್ಯಕ್ಕಾದರೆ ಆ ಎಸಳನ್ನು ಯೂಸ್ ಮಾಡ್ಬೋದು, ಚಟ್ನಿಗಾದರೆ ಅದು ತುಂಬ ಆಗುತ್ತೆ. ಹಾಗಾಗಿ ನಾನು ಎಸಳುಗಳನ್ನು ಯೂಸ್ ಮಾಡ್ತಾ ಇಲ್ಲ, ಖಾಲಿ ಇದರ ಸಿಪ್ಪೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ಆದಮೇಲೆ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದಾನೆ. ನೀವು ಯಾವುದಾದ್ರು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನು ಚಂದ ಮಾಡಿ ತೊಳ್ಕೊಳ್ಬೇಕು. 2 ರಿಂದ 3 ಸಲ ಚಂದ ಮಾಡಿ ತೊಳ್ಕೊಳ್ಬೇಕು. ಚಂದ ಮಾಡಿ ತೊಳ್ಕೊಂಡಾದ ಮೇಲೆ ಸ್ವಲ್ಪ ನೀರು ಹಾಕಿ ಚಂದ ಮಾಡಿ ಕುದಿಸ್ಕೊಳ್ಳಿ. ಒಂದು ದೊಡ್ಡ ಕುದಿ ಬಂದರೆ ಆಯ್ತಷ್ಟೇ. ಸ್ವಲ್ಪ ಬೇಯಬೇಕು. ಇದರಲ್ಲಿ ಕಹಿ ಅಂಶ ಇರುತ್ತೆ, ಇದರ ಕನರ್ ಅಂತ ಹೇಳ್ತೇವಲ್ವ, ಅದರ ಕಹಿ ಅಂಶ ಅದು ಹೋಗಬೇಕು. ನೋಡ್ಬೋದು, ಇದು ವೇಸ್ಟ್, ಅದರ ಒಳಗಿನ ಎಸಳುಗಳು, ಅದು ನಾನು ಯೂಸ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ಖಾಲಿ ಸಿಪ್ಪೆಯನ್ನು ಮಾತ್ರ ಯೂಸ್ ಮಾಡ್ಕೊಂಡಿದ್ದೇನೆ. ಸಿಪ್ಪೆ ಕೂಡ ಅಷ್ಟೇ ಎಳತ್ತಾಗಿರಬೇಕು. ಆ ಮೇಲಿನದೆಲ್ಲ ಸ್ವಲ್ಪ ತೆಕ್ಕೊಂಡು ಒಳಗಿನ ಎಳತ್ತನ್ನು ಮಾತ್ರ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಉದ್ದಿನಕಾಳು, ಒಂದು 10 ಎಲೆ ಬೇವಿನ ಸೊಪ್ಪು, ಹಾಗೆ ಒಂದು ಖಾರಕ್ಕೆ ತಕ್ಕಷ್ಟು 1 ರಿಂದ 1.5 ಅಷ್ಟು ಮೆಣಸು. ನಿಮಗೆ ಖಾರಕ್ಕೆ ತಕ್ಕಂತೆ ಮೆಣಸು ಹಾಕ್ಕೊಂಡು ಚಂದ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಲೆಯಲ್ಲಿ ನಾನು ಬೇಯಲಿಕ್ಕೆ ಕೂಡ ಇಟ್ಟದ್ದು ರೆಡಿಯಾಗಿದೆ. ಇಲ್ಲಿ ನಾನು ಮಸಾಲೆಯನ್ನು ಕೂಡ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಮಸಾಲೆ ಕಂದು ಬಣ್ಣ ಬರೋವರೆಗೆ ಹುರ್ಕೊಂಡ್ರೆ ಆಯಿತು. ನೋಡ್ಬೋದು, ನಮ್ಮದು ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಫ್ರೆಶ್ ಕಾಯಿ ಚಟ್ನಿಗೆ ತುಂಬ ಒಳ್ಳೆಯದಾಗ್ತದೆ. ನಾನಿಲ್ಲಿ ಫ್ರೆಶ್ ಕಾಯಿ ತಗೊಂಡಿದ್ದೇನೆ. ನೋಡ್ಬೋದು, 2 ರಿಂದ 3 ಚಮಚದಷ್ಟು ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಅದಕ್ಕೇನೆ ಮಾಡಿಟ್ಕೊಂಡ ಮಸಾಲೆ ಉಂಟಲ್ವ, ಹುರಿದಿಟ್ಕೊಂಡ ಮಸಾಲೆ, ಅದನ್ನು ಕೂಡ ಹಾಕಿ ನೈಸಾಗಿ ರುಬ್ಕೊಳ್ತಾ ಇದ್ದೇನೆ. ಆಮೇಲೆ ಈ ಬೇಯಿಸಿದಂತಹ ಬಾಳೆ ಹೂವನ್ನು ಹಾಕ್ಕೊಂಡು ಚಂದ ಮಾಡಿ ರುಬ್ಕೊಂಡ್ರೆ ನಮ್ಮದು ಚಟ್ನಿ ಆಲ್ಮೋಸ್ಟ್ ರೆಡಿಯಾಗಿರುತ್ತೆ. ಬಾಳೆ ಹೂವನ್ನು ಒಟ್ಟಿಗೆ ರುಬ್ಕೊಳ್ಳುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಇದಕ್ಕೆ ನಾವೀಗ ಉಪ್ಪು ಹಾಕಿದ್ವಿ, ಹುಳಿ ಹಾಕಿದ್ವಿ, ಖಾರಕ್ಕೆ ಮಸಾಲೆ ಕೂಡ ಹಾಕಿದ್ದೇವೆ. ಸೊ ನಮ್ಮದು ಒಗ್ಗರಣೆ ಕೊಡದಿದ್ರೂ ಕೂಡ ಚಟ್ನಿ ರೆಡಿ ಆಗತ್ತೆ. ಇದಕ್ಕೆ 2 ಥರದ ಒಗ್ಗರಣೆಯನ್ನು ಕೊಡ್ಬೋದು. ಇಲ್ಲಿ ನಾನು ಬೇವಿನ ಸೊಪ್ಪು ಒಗ್ಗರಣೆ ಕೊಡ್ತಾ ಇದ್ದೇನೆ. ಇದಕ್ಕೆ 2 ಸಾಸಿವೆ, ಒಣಮೆಣಸು, ಬೇವಿನ ಸೊಪ್ಪು ಅಷ್ಟೇ. ನೀವು ಬೇಕಿದ್ದರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ನಮ್ಮದು ಪೂಂಬೆ ಚಟ್ನಿ ರೆಡಿ. ಬಾಳೆ ಹೂವಿನ ಚಟ್ನಿ ಊಟಕ್ಕೆ ಸವಿಯಲು ಸಿದ್ಧ.